ನಿಮಗೆ ಈ ವಿಡಿಯೋನಲ್ಲಿ ಸ್ಟಾಕ್ ಮ್ಯಾನೇಜ್ಮೆಂಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು MS ಎಕ್ಸೆಲ್ನಲ್ಲಿ ಯಾವ ರೀತಿ ರೆಡಿ ಮಾಡಬೇಕು ಅಂತ ತೋರಿಸ್ತೀನಿ. ಸೀರಿಯಲ್ ನಂಬರನ್ನು ತೊಗೊಂಡಿದ್ದೀನಿ, ಐಟಮ್ ನೇಮನ್ನು ತೊಗೊಂಡಿದ್ದೀನಿ, ಕ್ವಾಂಟಿಟಿ ಮತ್ತು ರೇಟ್ ಇದೆ. ಆಧಾರವಿಟ್ಕೊಂಡು ಪರ್ಚೇಸ್ ಬುಕ್ ಅಂದರೆ ನಾವು ಅಂಗಡಿಯನ್ನು ಸ್ಟಾರ್ಟ್ ಮಾಡುವಾಗ ನಮ್ಮ ಅಂಗಡಿಯಲ್ಲಿ ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟು ಐಟಮ್ ಇದೆ ಅನ್ನೋದನ್ನು ನಾವು ನೋಡಬೇಕು. ಅದಕ್ಕೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸೊ ಈಗ ಕ್ವಾಂಟಿಟಿ ಮತ್ತು ರೇಟ್ ಇದೆ. ಕ್ವಾಂಟಿಟಿ ರೇಟನ್ನು ಆಧಾರವಾಗಿ ಇಟ್ಕೊಂಡು ನಾವು ಅಮೌಂಟನ್ನು ಕಂಡುಹಿಡಿಬೇಕು. ಈಕ್ವಲ್ ಅಂತ ಹೊಡೀರಿ. ಈಕ್ವಲ್ ಅಂತ ಹೊಡೆದು ಕ್ವಾಂಟಿಟಿ ಇಂಟು ಮಾರ್ಕ್ ಅಂದರೆ ಕೀಬೋರ್ಡಲ್ಲಿರುವಂಥ ಸ್ಟಾರ್ ಬಟನನ್ನು ಪ್ರೆಸ್ ಮಾಡಿ ರೇಟನ್ನು ಹಾಕ್ಕೊಳ್ಳಿ. ರೇಟ್ ಬರುತ್ತೆ ನೋಡಿ. ಈಕ್ವಲ್ ಕ್ವಾಂಟಿಟಿ ಇಂಟು ರೇಟ್ ಈಸ್ ಈಕ್ವಲ್ ಟು ನಿಮಗೆ ಪರ್ಚೇಸ್ ಬುಕ್ಕಿನ ಅಮೌಂಟ್ ಬರುತ್ತೆ. ಸೊ ಈ ನೀವು ಒಂದು ಅಮೌಂಟನ್ನು ಕಂಡುಹಿಡಿದ್ರೆ ಉಳಿದ ಅಮೌಂಟನ್ನು ನೀವು ಡ್ರ್ಯಾಗ್ ಮಾಡಿ ಮೇಲ್ ಮಾಡ್ಕೋಬೋದು. ಸೊ ಹಾಗೆ ನೆಕ್ಸ್ಟು ಸೇಲ್ಸ್ ಬುಕ್ ಅಂದರೆ ನಮ್ಮ ಅಂಗಡಿಯಲ್ಲಿರುವಂಥ ಎಷ್ಟು ಐಟಮ್ ಸೇಲ್ ಆಗಿದೆ ಮತ್ತು ಎಷ್ಟು ರೇಟಿಗೆ ಸೇಲ್ ಆಗಿದೆ ಅಂತ. ಸೊ ನಾವು ಖರೀದಿ ಮಾಡಿದಂಥ ರೇಟಿಗೆ ನೀವು ಮಾರಾಟ ಮಾಡೋದಿಲ್ಲ. ಸೊ ಜಾಸ್ತಿ ರೇಟ್ ಹಾಕಿ ಮಾರಾಟ ಮಾಡ್ತೀರಿ. ಸೊ ನೀವು ಎಷ್ಟು ರೇಟ್ ಹಾಕಿ ಮಾರಾಟ ಮಾಡ್ತೀರಿ ಅದನ್ನ ತೊಗೊಳ್ಳೋದು. ಈಕ್ವಲ್ಸ್ ಸೇಲ್ಸ್ ಕ್ವಾಂಟಿಟಿ ಇಂಟು ಅಂದರೆ ಸ್ಟಾರ್ ಬಟನನ್ನು ಪ್ರೆಸ್ ಮಾಡಿ ಸೇಲ್ಸ್ ರೇಟನ್ನು ಹಾಕ್ಕೊಳ್ಳಿ. ಹಾಗೆ ಈಕ್ವಲ್ಸ್ ಸೇಲ್ಸ್ ಕ್ವಾಂಟಿಟಿ ಇಂಟು ಸೇಲ್ಸ್ ರೇಟನ್ನು ಹಾಕ್ಕೊಂಡು ನೀವು ಸೇಲ್ಸ್ ಅಮೌಂಟನ್ನು ಕಂಡುಹಿಡಿಯಿರಿ. ಹಾಗೆ ಇದನ್ನು ಕೂಡ ಡ್ರ್ಯಾಗ್ ಮಾಡಿದರೆ ಉಳಿದೆಲ್ಲ ಅಮೌಂಟ್ಗಳು ಕೂಡ ನಿಮ್ಗೆ ಆಟೋಮೆಟಿಕ್ಕಾಗಿ ಬರ್ತವೆ. ಈಗ ಕ್ಲೋಸಿಂಗ್ ಸ್ಟಾಕ್ ಅಂದರೆ ನಾವು ಪರ್ಚೇಸ್ ಮಾಡಿದಂಥ ಐಟಮನ್ನು ಮತ್ತು ಕೆಲವೊಂದು ಮಾರಾಟ ಮಾಡಿದ ಐಟಮನ್ನು ನೋಡಿದ್ವಿ. ಸೊ ಅದರಲ್ಲಿ ಉಳಿದ ಐಟಮ್ ಎಷ್ಟು ಅನ್ನೋದು ಕ್ಲೋಸಿಂಗ್ ಸ್ಟಾಕ್ ಅಂದರೆ ನಮ್ಮ ಅಂಗಡಿಯಲ್ಲಿ ಎಷ್ಟು ಐಟಮ್ ಉಳಿದಿದೆ ಅನ್ನೋದನ್ನು ಎಂಟರ್ ಮಾಡಬೇಕು. ಈಕ್ವಲ್ಸ್ ತೊಗೋಬೇಕು ನೀವು. ಈಕ್ವಲ್ಸ್ ಪರ್ಚೇಸ್ ಕ್ವಾಂಟಿಟಿ ಮೈನಸ್ ಸೇಲ್ಸ್ ಕ್ವಾಂಟಿಟಿ ತೊಗೊಳ್ಳಿ. ಆವಾಗ ನಿಮಗೆ ಕ್ಲೋಸಿಂಗ್ ಎಷ್ಟು ಕ್ವಾಂಟಿಟಿ ಇದೆ ಅಂತ ಗೊತ್ತಾಗುತ್ತೆ. ಈಕ್ವಲ್ಸ್ ಪರ್ಚೇಸ್ ಕ್ವಾಂಟಿಟಿ ಮೈನಸ್ ಸೇಲ್ಸ್ ಕ್ವಾಂಟಿಟಿಯನ್ನು ತೊಗೊಂಡ್ರೆ ನಿಮಗೆ ಕ್ಲೋಸಿಂಗ್ ಕ್ವಾಂಟಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ ನೀವು ಪ್ರತಿಯೊಂದನ್ನು ಕೂಡ ಡ್ರ್ಯಾಗ್ ಮಾಡ್ಬೋದು. ಅದು ಕೂಡ ರಿಪೋರ್ಟಲ್ಲಿ ನಿಮ್ಮ ಆನ್ಸರನ್ನು ಕರೆಕ್ಟಾಗಿ ಕೊಡ್ತದೆ. ಸೊ ಈಗ ಅಮೌಂಟ್ ಕ್ಲೋಸಿಂಗ್ ಸ್ಟಾಕಲ್ಲಿರೋ ಅಮೌಂಟನ್ನು ಯಾವ್ದು ಹಾಕಬೇಕು ಅಂದರೆ, ಈಗ ಸೇಲ್ಸ್ ಅಮೌಂಟಲ್ಲಿ ನೀವು ಹಾಕಿದಂಥ ಅಮೌಂಟನ್ನು ಹಾಕೋಕ್ಕಾಗಲ್ಲ. ಏಕೆಂದರೆ ಸೇಲ್ಸಲ್ಲಿ ಹಾಕಿದಂಥ ಅಮೌಂಟನ್ನು ಹಾಕೋಕ್ಕೋದ್ರೆ ಅದು ಹೆಚ್ಚು ರೇಟನ್ನು ಹಾಕೋಕ್ಕೋದ್ರೆ ಹೆಚ್ಚು ಕಡಿಮೆ ಆಗೋದು. ಯಾಕಂದರೆ ಇಲ್ಲಿರುವಂಥ ಐಟಮ್ ಸೇಲ್ ಆಗ್ಲೂಬೋದು, ಆಗದೇನೂ ಉರಿಲ್ಬೋದು. ಏನು ಕ್ಲೋಸಿಂಗ್ ಸ್ಟಾಕಲ್ಲಿರುವಂಥ ಕ್ವಾಂಟಿಟಿ ಸೇಲ್ ಆಗುತ್ತೆ, ಇಲ್ಲ ಹಾಗೆ ಉಳಿಬೋದು. ಅದಕ್ಕೋಸ್ಕರ ನಾವು ಯಾವ ಅಮೌಂಟ್ ರೇಟನ್ನು ಹಾಕಬೇಕು, ಪರ್ಚೇಸ್ ಬುಕ್ಕನ್ನ ರೇಟನ್ನು ಹಾಕಬೇಕು. ಈಕ್ವಲ್ ಕ್ಲೋಸಿಂಗ್ ಕ್ವಾಂಟಿಟಿ ಇಂಟು ನೀವು ಇಲ್ಲಿರುವಂಥ ಪರ್ಚೇಸ್ ಬುಕ್ನಲ್ಲಿರುವಂಥ ರೇಟನ್ನು ಹಾಕ್ಕೊಳ್ಳಿ. ಸೊ ಆನ್ಸರ್ ಬರುತ್ತೆ ಈಕ್ವಲ್ಸ್ ಕ್ಲೋಸಿಂಗ್ ಕ್ವಾಂಟಿಟಿ ಇಂಟು ಪರ್ಚೇಸ್ ಬುಕ್ಕಿನ ರೇಟನ್ನು ಹಾಕಬೇಕು. ಸೊ ಇದನ್ನು ಕೂಡ ನೀವು ಈ ರೀತಿ ಮಾಡಿ ಡ್ರ್ಯಾಗನ್ನು ಮಾಡ್ಕೋಬೋದು. ಹಾಗೆ ಹೀಗೆ P&L ಅಕೌಂಟ್ ಅಂದರೆ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಿದೆ ಲಾಭ ಆಗಿದೆ ಅಂತ ಯಾವ ರೀತಿ ಕಂಡುಹಿಡಿಬೇಕು ಅಂತ. ಪ್ರಾಫಿಟ್ ಲಾಸನ್ನು ಕಂಡುಹಿಡಿಯೋದು ಫಾರ್ಮುಲಾ ಈಕ್ವಲ್ಸ್ ಕ್ಲೋಸಿಂಗ್ ಅಮೌಂಟ್ ಪ್ಲಸ್ ಸೇಲ್ಸ್ ಅಮೌಂಟ್ ಮೈನಸ್ ನಿಮ್ಮದು ಪರ್ಚೇಸ್ ಬುಕ್ಕಿನ ಅಮೌಂಟ್. ಸೊ ಇದೇ ರೀತಿ ಈಕ್ವಲ್ಸ್ ಕ್ಲೋಸಿಂಗ್ ಸ್ಟಾಕ್ ಅಮೌಂಟ್ ಪ್ಲಸ್ ನಿಮ್ಮ ಸೇಲ್ಸ್ ಬುಕ್ ಅಮೌಂಟ್ ಮೈನಸ್ ನಿಮ್ಮ ಒಂದು ಪರ್ಚೇಸ್ ಅಮೌಂಟನ್ನು ಹಾಕಿದರೆ ನಿಮಗೆ P&L ಅಕೌಂಟ್ ಬರುತ್ತೆ. ಇದೇ ರೀತಿಯಾಗಿ ನೀವು ಬೇರೆಯನ್ನು ಕ್ರಿಯೇಟ್ ಮಾಡ್ಬೋದು ನೋಡಿ. ಈಗ ಎಲ್ಲೋ ಪ್ರಾಫಿಟ್ ಇದೆ ಅಂತ ತೋರಿಸ್ತಾ ಇದೆಯಲ್ಲ ನೋಡಿ. ಈಕ್ವಲ್ಸ್ ಮೈ ಪ್ಲಸ್ ಟು ಮೈನಸ್ ನೋಡಿ. ಈಗ ನಾನು ಇಲ್ಲಿ ಕೆಲವೊಂದು ರೇಟನ್ನು ಚೇಂಜ್ ಮಾಡ್ತೀನಿ. ಸೊ ರೇಟನ್ನು ಚೇಂಜ್ ಮಾಡಿದಾಗ ಚೇಂಜಸ್ ಆಗುತ್ತೆ ನೋಡಿ. ಸೊ ಮೈನಸ್ ಬಂತಲ್ಲ,
ನೋಡಿ ಈ ಥರ ಮೈನಸ್ ಬಂದಿದೆ ಅಂದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಅಂತ ಅರ್ಥ. ಸೊ ಮೈನಸ್ ಏನು ಬಂದಿದೆಯಲ್ಲ ಇದು ಲಾಸ್ ಆಗಿದೆ ಅಂತ, ಏನು ಪ್ಲಸ್ ಬಂದಿದೆ ಪ್ರಾಫಿಟ್ ಆಗಿದೆ ನೋಡಿ. ಇಲ್ಲಿ ನೀವು ನೋಡ್ಬೋದು ಹೇಗೆ ಅಂತ. ಸೊ ಇದ್ರ ರೇಟನ್ನು ಮತ್ತು ಇದರ ರೇಟನ್ನು ನೋಡಿ, ಇಲ್ಲಿ 40 ರೂಪಾಯಿ ಇದೆ, ಇಲ್ಲಿ 35 ರೂಪಾಯಿಗೆ ಹೋಗಿದೆ. ಸೊ ರೇಟಿನ ಒಂದು ವೇರಿಯೇಷನನ್ನು ನೋಡಿದಾಗ ನಿಮ್ಮ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಆಗಿದೆ ಲಾಭವಾಗಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಸ್ಟಾಕ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಯಾವ ರೀತಿ ಮಾಡೋದು ಅಂತ ನೋಡಿದ್ರಿ. ಸೊ ಮುಂದಿನ ವಿಡಿಯೋದಲ್ಲಿ ಭಾಳಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ.